Hi, it's me Nagareddy from Expert Classes Lingesugu. Today I am presenting simple future tense. Are you ready? Yes. Let's begin the class today. So day 17. Okay. ಇವತ್ತು 17ನೇ ದಿನಕ್ಕೆ ಸೊ ನಾವು ಕಾಲಿಡ್ತಾ ಇದ್ದೀವಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಜೊತೆಗೆ. ಓಕೆ. ಸೊ ಇದು ಏನಂತಂದ್ರೆ ಸಿಂಪಲ್ ಫ್ಯೂಚರ್ ಯಾವಾಗ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು 10 ಮಿನಿಟ್ಸ್ ವಿಡಿಯೋನಲ್ಲಿ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಶಾರ್ಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ನೀವು ಈ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು ಈ ವಿಡಿಯೋವನ್ನು ನೋಡಿದ್ದಾದರೆ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಗೆ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಫ್ರೆಂಡ್ಸ್ಗೂ ಕೂಡ ಅರ್ಥ ಆಗುತ್ತೆ ಅಂತೇಳಿ ನನ್ನ ಆಸೆ. ಓಕೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನು ಕನ್ನಡದಲ್ಲಿ ಹೇಳ್ತೀನಿ. ಈ ಕಾಲವು ಭವಿಷ್ಯತ್ತಿನಲ್ಲಿ ಅಥವಾ ಅನಿರ್ದಿಷ್ಟವಾಗಿ ಮುಂದೆ ನಡೆಯುವಂತಹ ಕ್ರಿಯೆಯನ್ನು ತಿಳಿಸುತ್ತದೆ ಅಂತ ಹೇಳ್ಬೋದು. ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಅನಿರ್ದಿಷ್ಟ ಅವಧಿ ಕ್ರಿಯೆ ಡೆಫಿನಿಟ್ ಆಗಿ ಆಗಲ್ಲ. ಸೊ ಇಟ್ ಮೇ ಹ್ಯಾಪನ್, ಇಟ್ ಮೇ ನಾಟ್ ಹ್ಯಾಪನ್. ಓಕೆ, ಸೊ ಇಟ್ ಎಕ್ಸ್ಪ್ರೆಸಸ್ ಫ್ಯೂಚರ್ ಆಕ್ಷನ್ಸ್ and indefinite actions, not definite. In the simple present tense definite actions, but in the future. ಓಕೆ, ನಾನು ಆ ಕೆಲಸವನ್ನು ಮಾಡೇ ಮಾಡ್ತೀನಿ ಅಥವಾ ನಾನು ಆ ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀನಿ ಅಂತಂದಾಗ ಐ ಪಾಸ್ ಎಕ್ಸಾಮ್ ಅಂತ ಹೇಳ್ತಿದ್ವಿ ಎಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಬಟ್ ಇಲ್ಲಿ ಸಿಂಪಲ್ ಫ್ಯೂಚರ್ನಲ್ಲಿ ಅಂದರೆ ನಾನು ಪಾಸ್ ಆಗುವೆನು, ನಾನು ಪಾಸ್ ಆಗ್ಬೋದು ಅಥವಾ ಫೇಲೂನು ಆಗ್ಬೋದು. ಇಂಡೆಫಿನಿಟ್ ಆಕ್ಷನ್ಸ್. ರೆಡಿ? ಎಸ್. ಓಕೆ, so it expresses future indefinite actions. Okay, so formula ಬಂದ್ಬಿಟ್ಟು ಸಬ್ಜೆಕ್ಟ್ ಇರುತ್ತೆ ಪ್ಲಸ್ V1 ಇರುತ್ತೆ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ವೆರಿ ಸಿಂಪಲ್ ಫಾರ್ಮುಲಾ. ಓಕೆ, ಸೊ ಸಬ್ಜೆಕ್ಟ್ ಇದೆ, ಐ ಇದೆ, ವಿಲ್ ಹೆಲ್ಪಿಂಗ್ ವರ್ಬ್ ಇದೆ. ಓಕೆ, ನೆಕ್ಸ್ಟ್ ರೀಡ್ ಮೇನ್ ವರ್ಬ್ ಇದೆ. ಮುಂದೆ ಆಬ್ಜೆಕ್ಟ್ ಐ ರೀಡ್ ಬುಕ್ಸ್ ಅನ್ಬೋದು, ಐ ರೀಡ್ ಲೆಟರ್ ಅನ್ಬೋದು, ಐ ರೀಡ್ ಪೋಯಮ್ಸ್ ಅನ್ಬೋದು. ಓಕೆ, ಐ ರೀಡ್. ಓಕೆ, ಇದು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, negative come interrogative sentences. Within the short times I am going to express shortly affirmative sentence, negative sentence, interrogative sentence and negative and interrogative sentences. Okay, I will read. ನಾನು ಓದುವೆನು, I will read. ಓಕೆ, ಇದನ್ನೇ ನೆಗೆಟಿವ್ ನಲ್ಲಿ ಮಾಡಿದಾಗ ಏನಾಗುತ್ತೆ, ಐ ವಿಲ್ ನಾಟ್ ರೀಡ್, ನಾನು ಓದುವುದಿಲ್ಲ. ಐ ವಿಲ್ ರೀಡ್, ನಾನು ಓದುವೆನು, ಓದಬಹುದು ಅಥವಾ ಓದದೇ ಇರಬಹುದು, ನಾಟ್ ಡೆಫಿನಿಟ್. ಐ ವಿಲ್ ನಾಟ್ ರೀಡ್, ನಾನು ಓದುವುದಿಲ್ಲ. ರೈಟ್? ಸೊ ಅದನ್ನ ಇಂಟ್ರಾಗೇಟಿವ್ ನಲ್ಲಿ ಚೇಂಜ್ ಮಾಡಿದಾಗ ವಿಲ್ ಐ ರೀಡ್, ವಿಲ್ ಐ ರೀಡ್, ನಾನು ಓದುವೇನೆ, ಓದ್ತೀನಿ ಅಥವಾ ಇಲ್ಲ. ವಿಲ್ ಐ ರೀಡ್, ನಾನು ಓದುವೇನೆ. ನೆಕ್ಸ್ಟ್ ವೋಂಟ್ ಐ ರೀಡ್, ನಾನು ಓದುವುದಿಲ್ಲವೇ, ಓದ್ತೀನಿ ಅಥವಾ ಇಲ್ಲ, ಗ್ಯಾರಂಟಿ ಇಲ್ಲ. ಸೇಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕನ್ನಡ ಏನಾಗ್ತಿತ್ತು, ಓಕೆ, ಐ ಡು ನಾಟ್ ರೀಡ್ ಅಂದ್ರೆ ನಾನು ಓದುವುದಿಲ್ಲ ಅಂತ ಆಗ್ತಿತ್ತು. ಸೇಮ್ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ ನಾನು ಓದುವುದಿಲ್ಲನೇ ಅಂತ ಆಗುತ್ತೆ. ಕನ್ನಡ ಎರಡು ಸೇಮ್ ಇರುತ್ತೆ, ಬಟ್ ಇಲ್ಲಿ ಇನ್ಡೆಫಿನಿಟ್, ಅಲ್ಲಿ ಡೆಫಿನಿಟ್ ಆಕ್ಷನ್ಸ್. ರೈಟ್? ಸೊ ಸೆಕೆಂಡ್ ಸೆಂಟೆನ್ಸ್ ಬಂದು ವಿಲ್ ಯು ರೀಡ್. ಓಕೆ, ವಿಲ್ ಯು ರೀಡ್, ಸಾರಿ, ಯು ವಿಲ್ ರೀಡ್ ಅಫರ್ಮೇಟಿವ್. ನೀನು ಓದುವಿ ಅಥವಾ ಓದುವಿರಿ, ನೀವು ಓದುವಿರಿ. ಯು ವಿಲ್ ರೀಡ್, ನೀವು ಓದುವಿರಿ. ಓಕೆ, ವಿಲ್ ಯು ರೀಡ್, ಯು ವಿಲ್ ನಾಟ್ ರೀಡ್. ಓಕೆ, ನೆಗೆಟಿವ್ ಸೆಂಟೆನ್ಸ್, ಯು ವಿಲ್ ನಾಟ್ ರೀಡ್, ನೀನು ಓದುವುದಿಲ್ಲ. ಯು ವಿಲ್ ನಾಟ್ ರೀಡ್, ನೀನು ಓದುವುದಿಲ್ಲ. ವಿಲ್ ಯು ರೀಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ನೀನು ಓದುವಿಯಾ ಅಥವಾ ಓದುವಿರಾ, ನೀವು ಭವಿಷ್ಯತ್ತಿನಲ್ಲಿ ಓದುವಿರಾ. ವಿಲ್ ಯು ರೀಡ್ ಅ ಲೆಸನ್, ನೀವು ಪಾಠವನ್ನು ಓದುವಿರಾ. ನೆಕ್ಸ್ಟ್ ನೆಗೆಟಿವ್ ಅಂಡ್ ಇಂಟ್ರಾಗೇಟಿವ್, ವೋಂಟ್ ಯು ರೀಡ್, ನೀವು ಓದುವುದಿಲ್ಲವೇ, ನೀವು ಓದುವುದಿಲ್ಲವೇ. ರೈಟ್? ಅದೇ ತರನ ಈ ಸಿ ಇಟ್ ಅಥವಾ ರಾಜು ಅಥವಾ ಪ್ರಕಾಶ್ ಯಾವುದೇ ಬಂದಾಗ ಕೂಡ ವಿಲ್ಲನ್ನ ಹಚ್ಚಬೇಕು. ಅಷ್ಟು ಐ ವಿ ಯು ದೇ ಈ ಸಿ ಇಟ್ ಬಂದಾಗ ವಿಲ್ಲನ್ನ ಹಚ್ಕೊಂಡು ಕೇಸ್ ನೀವೇನ್ ಮಾಡ್ಬೋದು, ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಉಪಯೋಗಿಸ್ಕೋಬಹುದು. ಬಟ್ ಇನ್ ದ ಓಲ್ಡನ್ ಡೇಸ್ ಶಾಲ್ ಮತ್ತು ವಿಲ್ ಎರಡು ಬಳಸ್ತಿದ್ದೀವಿ. ಇನ್ ದ ಮಾಡರ್ನ್ ಸೆಂಟೆನ್ಸಸ್ ಸೊ ವಿ ಕ್ಯಾನ್ ಯೂಸ್ ಆಲ್ ದ ಸಬ್ಜೆಕ್ಟ್ಸ್ ಓನ್ಲಿ ವಿಲ್. ಅವಾಗ ಏನ್ ಮಾಡ್ತಿದೀವಿ, ಐ ಮತ್ತು ವಿ ಬಂದಾಗ ಏನ್ ಮಾಡ್ತಿದ್ವಿ ಅಂದ್ರೆ ಶಾಲ್ ಅನ್ನ ಯೂಸ್ ಮಾಡ್ತಿದ್ವಿ. ಐ ಶಾಲ್ ರೀಡ್ and we shall read ಅಂತ. ಈಗಲೂ sometimes some books have written I shall read and we shall read ಅಂತ ಬರೆದಿದ್ದಾರೆ. ಉಳಿದು ಕೆಲವಷ್ಟು will ಹಚ್ಕೊಂಡಿದ್ದಾರೆ. ಬಟ್ in the modern English grammar it is changed into all the subjects will only. You can use all the subject I will, we will, you will, he will, she will, it will, they will. Right? Raju will. Okay, so ಈ ರೀತಿ he will read, ಅವನು ಓದುವನು. he will read, ಅವನು ಓದುವನು. He will not read, she will not read, it will not read, Raju will not read.
ಅವನು ಓದುವುದಿಲ್ಲ, ಅವಳು ಓದುವುದಿಲ್ಲ, ಅದು ಓದುವುದಿಲ್ಲ, ರಾಜು ಓದುವುದಿಲ್ಲ. ಹೌದಾ? ಸೊ ರೈಟ್. ನೆಕ್ಸ್ಟ್ ಇಂಟ್ರಾಗೇಟಿವ್. ವಿಲ್ ಹಿ ರೀಡ್? ಅವನು ಓದುವನೇ. ವಿಲ್ ಸಿ ರೀಡ್? ಅವಳು ಓದುವಳೆ. ವಿಲ್ ಇಟ್ ರೀಡ್? ಅದು ಓದುವದೇ. ವಿಲ್ ರಾಜು ರೀಡ್? ರಾಜು ಓದುವನೇ. ಸೊ ಈ ರೀತಿ ಇಂಟ್ರಾಗೇಟಿವ್ ಆಗುತ್ತೆ. ನೆಕ್ಸ್ಟ್ ನೆಗೆಟಿವ್ ಕಮ್ ಇಂಟ್ರಾಗೇಟಿವ್. ವೋಂಟ್ ಹಿ ರೀಡ್? ಅವನು ಓದುವುದಿಲ್ಲವೇ. ವೋಂಟ್ ಸಿ ರೀಡ್? ಅವಳು ಓದುವುದಿಲ್ಲವೇ. ವೋಂಟ್ ಇಟ್ ರೀಡ್? ಅದು ಓದುವುದಿಲ್ಲವೇ. ವೋಂಟ್ ರಾಜು ರೀಡ್? ರಾಜು ಓದುವುದಿಲ್ಲವೇ. ಅ ಲೆಟರ್? ಒಂದು ಪತ್ರವನ್ನು. ಈ ರೀತಿ. ಓಕೆನಾ? ನೆಕ್ಸ್ಟ್ ದೇ ವಿಲ್ ರೀಡ್? ದೇ ವಿಲ್ ರೀಡ್? ಅವರು ಓದುವರು. ದೇ ವಿಲ್ ರೀಡ್ ಅ ಲೆಟರ್? ಒಂದು ಪತ್ರವನ್ನು. ಓಕೆ. ದೇ ವಿಲ್ ನಾಟ್ ರೀಡ್? ಅವರು ಓದುವುದಿಲ್ಲ. ಅವರು ಓದುವುದಿಲ್ಲ. ಓಕೆ. ನೆಗೆಟಿವ್ ಸೆಂಟೆನ್ಸಸ್. ವಿಲ್ ದೇ ರೀಡ್? ಅವರು ಓದುವರೇ. ಅವರು ಓದುವರೇ. ವಿಲ್ ದೇ ರೀಡ್ ಮೈ ಪೋಯಮ್? ಅವರು ನನ್ನ ಪದ್ಯವನ್ನು ಓದುವರೇ. ನೆಕ್ಸ್ಟ್ ವೋಂಟ್ ದೇ ರೀಡ್? ಅವರು ಓದುವುದಿಲ್ಲವೇ. ಅವರು ಓದ್ತಾರ ಅಥವಾ ಇಲ್ಲ? ಅವರು ಓದುವುದಿಲ್ಲವೇ. ರೈಟ್. ಲಾಸ್ಟ್ ವಿ ವಿಲ್ ರೀಡ್? ನಾವು ಓದುವೆವು. ವಿ ವಿಲ್ ನಾಟ್ ರೀಡ್? ನಾವು ಓದುವುದಿಲ್ಲ. ವಿಲ್ ವಿ ರೀಡ್? ನಾವು ಓದುವೆವೇ. ವೋಂಟ್ ವಿ ರೀಡ್? ನಾವು ಓದುವುದಿಲ್ಲವೇ. ಸೊ ಈ ರೀತಿ ನೀವು ಸಿಂಪಲ್ ಫ್ಯೂಚರ್ ಟೆನ್ಸ್, ಇಟ್ ಇಸ್ ಅ ವೆರಿ ಈಸಿ ಅಂಡ್ ನಾರ್ಮಲಿ ವಿ ಕ್ಯಾನ್ ಯೂಸ್ ದಿಸ್ ಇಸ್ ದ ಮೇ. ಓಕೆ. ಐ ಮೇ ರೀಡ್ ಅಂತ ಹೇಳಿದ್ರು ಕೂಡ ಸೇಮ್ ಮೀನಿಂಗ್ ಇರುತ್ತೆ. ನಾನು ಓದಬಹುದು ಅಥವಾ ಓದುವೆನು. ಐ ಮೇ ರೀಡ್, ಐ ಮೇ ನಾಟ್ ರೀಡ್, ಮೇ ಐ ರೀಡ್. ಸೊ ಈ ರೀತಿ ಇದು ಇಂಡೆಫಿನಿಟ್ ಆಕ್ಷನ್ಸ್ಗೋಸ್ಕರ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಬಳಸ್ತೀವಿ. ಇಟ್ ಇಸ್ ಅ ವೆರಿ ಈಸಿ ಸೆಂಟೆನ್ಸ್ ಅಂಡ್ ನವ ಡೇಸ್ ಇನ್ ದ ಇಂಗ್ಲಿಷ್ ಗ್ರಾಮರ್ 8 ಟೆನ್ಸ್ ಮಾತ್ರ ಎಲ್ಲ ಕಡೆ ಬಳಸ್ತಾ ಇದ್ದಾರೆ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ತರ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಏನಂದ್ರೆ ಇವಾಗ ಬಳಸ್ತಾ ಇಲ್ಲ. ಆದ್ರೂ ಸ್ವಲ್ಪ ನಿಮ್ ನಾಲೆಜ್ ಇರಲಿ. ಮುಂದೆ ಆಕ್ಟಿವ್ ನಿಂದ ಪ್ಯಾಸಿವೈಸ್ ಮಾಡುವಂತ ಒಂದು ಲೆಸನ್ಸ್ ಬಂದಾಗ ನಿಮಗೆ ಸಮ್ ಟೈಮ್ಸ್ ವಿಲ್ ಮತ್ತು ಶಾಲ್. ಸೊ ಇದು ಫ್ಯೂಚರ್ ಟೆನ್ಸ್ ಅಂದ್ರೆ ನೀವು ಹೇಳಿಲ್ಲ ಅಂತೇಳಿ ಕನ್ಫ್ಯೂಷನ್ ಆಗಬಾರ್ದಂತ ಇವತ್ತಿನ ಲೆಸನ್ ಅಲ್ಲಿ ಹೇಳಿದ್ದೀವಿ. ಥ್ಯಾಂಕ್ ಯು. ಅಂಟಿಲ್ update next class. See you. All the best.